ಬಾಸ್ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾನು ಹರಿನಾಥ್. ಕಳೆದ ಕೆಲ ದಿನಗಳಿಂದ ತಣ್ಣಗಾಗಿದ್ದ ಬಿಜೆಪಿ ಬಣಗುದ್ದಾಟ ಮತ್ತೆ ಬಿರುಸು ಪಡೆದುಕೊಳ್ಳುವ ಲಕ್ಷಣಗಳು ಕಾಣಿಸುತ್ತಿವೆ. ಯಡಿಯೂರಪ್ಪ ಹೆಸರಿನಲ್ಲಿ ಅಭಿಮಾನೋತ್ಸವ ನಡೆಸಿ ವಿಜಯೇಂದ್ರ ಅವರಿಗೆ ಶಕ್ತಿ ತುಂಬಲು ಹೊರಟಿದ್ದ ಬಿವಿವೈ ಬಣದ ಬಗ್ಗೆ ಅವರ ವಿರೋಧಿ ಬಣ ಮತ್ತೆ ಮೇಲೆದ್ದು ಗುಟುರು ಹಾಕತೊಡಗಿದೆ. ರಾಜ್ಯ ರಾಜಕಾರಣದಲ್ಲಿ 50 ವರ್ಷ ಪೂರೈಸಿದ BS ಯಡಿಯೂರಪ್ಪ ಅವರನ್ನ ಅಭಿನಂದಿಸುವ ನೆಪದಲ್ಲಿ ಚಿತ್ರದುರ್ಗದಲ್ಲಿ ನಡೆದ ಅಭಿಮಾನೋತ್ಸವ ಯಾವಾಗ ಫ್ಲಾಪ್ ಶೋ ಆಯ್ತೋ ವಿಜಯೇಂದ್ರ ವಿರೋಧಿಗಳು ಮೈ ಮುರಿದು ಎದ್ದು ಕುಳಿತಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದಿದ್ದು ಯಡಿಯೂರಪ್ಪ ಅಭಿಮಾನೋತ್ಸವ ಅಲ್ಲ, ಅದು ವಿಜಯೇಂದ್ರೋತ್ಸವ ಎಂಬುದು ಬಿಜೆಪಿಯ ಎಲ್ಲ ನಾಯಕರಿಗೂ ಗೊತ್ತಿರುವಂಥದ್ದೇ. ಇದನ್ನ ನಡೆಸಿದ್ದೇ ವಿಜಯೇಂದ್ರ ಶಕ್ತಿ ಪ್ರದರ್ಶನಕ್ಕಾಗಿ. ಯಡಿಯೂರಪ್ಪ ಕುಟುಂಬದವರಿಂದ, ಕುಟುಂಬದವರಿಗಾಗಿ, ಕುಟುಂಬದವರಿಗೋಸ್ಕರ ಮಾಡಿದ ಉತ್ಸವ ಇದಾಗಿತ್ತು. ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮಯ್ಯೋತ್ಸವ ಮಾದರಿಯಲ್ಲಿ ಅಪಾರ ಸಂಖ್ಯೆಯ ಜನರನ್ನ ಸೇರಿಸಿ ನ ಭೂತೋ ನ ಭವಿಷ್ಯತಿ ಎನ್ನುವಂತೆ ಬಲ ಪ್ರದರ್ಶನ ಮಾಡಬೇಕು. ಯಡಿಯೂರಪ್ಪ ಅವರಿಗೆ ಇರುವ ಜನ ಬೆಂಬಲದ ವಿರಾಟ ವಿಶ್ವರೂಪವನ್ನ ವಿರೋಧಿಗಳಿಗೆ ತೋರಿಸಿ ಅವರ ಹುಟ್ಟಡಗಿಸಬೇಕು. ನರೇಂದ್ರ ಮೋದಿಯವರನ್ನ ಕರೆಸಿ ಯಡಿಯೂರಪ್ಪ ಶಕ್ತಿ ಕುಂದಿಲ್ಲ ಎಂದು ಜನಬಲದ ಝಲಕ್ ತೋರಿಸಬೇಕು. ವಿಜಯೇಂದ್ರ ಸಂಘಟನಾ ಸಾಮರ್ಥ್ಯವನ್ನ ಅವರು ಕಣ್ತುಂಬಿಕೊಳ್ಳುವಂತೆ ಮಾಡಬೇಕು. ಬಿಜೆಪಿಯ ನೂತನ ಅಧ್ಯಕ್ಷ ನಿತಿನ್ ನಬೀನ್ ಮೆಚ್ಚಿಕೊಳ್ಳುವಂತೆ ಮಾಡಬೇಕು ಎನ್ನುವ ಮಹತ್ವಾಕಾಂಕ್ಷೆಯೊಂದಿಗೆ ಈ ಅಭಿಮಾನೋತ್ಸವನ್ನ ಆಯೋಜಿಸಲಾಗಿತ್ತು. ಆದರೆ ಸಿದ್ದರಾಮಯ್ಯೋತ್ಸವಕ್ಕೆ ಬಂದಂತೆ ಜನ ಹರಿದು ಬರಲಿಲ್ಲ. ಪೋಕ್ಸೋ ಪ್ರಕರಣದಲ್ಲಿ ಗಂಭೀರ ಆರೋಪ ಎದುರಿಸುತ್ತಿರುವುದಕ್ಕೋ ಅಥವಾ ದೆಹಲಿಯಲ್ಲಿ ಕುಳಿತಿರುವ ರಾಜ್ಯ ಮೂಲದ ಝೀ ಒಬ್ಬರ ಸಲಹೆ ಮೇರೆಗೂ ಯಡಿಯೂರಪ್ಪ ಅವರಿಗೆ ಬಹಿರಂಗವಾಗಿ ಶಹಬಾಸ್ ಹೇಳಲು ಮೋದಿ ಮತ್ತು ನಿತಿನ್ ಸಮ್ಮತಿಸಲಿಲ್ಲ. ಅಂತಿಮವಾಗಿ ಅಮಿತ್ ಶಾ ಅವರನ್ನ ಕಾಡಿಬೇಡಿ ಕರೆಸಿ ಮುಖ ಉಳಿಸಿಕೊಳ್ಳುವಷ್ಟರಲ್ಲಿ ವಿಜಯೇಂದ್ರ ಟೀಮ್ಗೆ ಸಾಕಾಗಿ ಹೋಯಿತು. ಯಾವಾಗ ವಿಜಯೇಂದ್ರ ಶಕ್ತಿ ಪ್ರದರ್ಶನ ವಿಫಲವಾಯಿತು, ಮತ್ತೆ ಪಕ್ಷದೊಳಗಿನ ಭಿನ್ನರ ಬಣ ಆಕ್ಟಿವ್ ಆಗಿದೆ. ಈ ಸಲ ನೇರ ಸಮರದ ತಂತ್ರ ಬದಲಿಸಿ ಮುಸಲ ಯುದ್ಧಕ್ಕೆ ಸಜ್ಜಾಗಿದೆ. ರಮೇಶ್ ಜಾರಕಿಹೊಳಿ ನೇತೃತ್ವದ ಭಿನ್ನರ ಬಣ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಲು ನಿರಂತರ ಹೋರಾಟ ನಡೆಸುತ್ತಿದೆ. ವಿಜಯೇಂದ್ರ ಹಠಾವೋ ಘೋಷಣೆ ಹಾಕುತ್ತಿರುವ ಈ ತಂಡ ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೂ ಹಾಜರಾಗದೆ ಆಟ ನೋಡ್ತಿತ್ತು. ಪಕ್ಷದಿಂದ ಹೊರಹಾಕಲ್ಪಟ್ಟಿರುವ ಯತ್ನಾಳ್ ಅವರಂತೂ ಈ ಅಭಿಮಾನೋತ್ಸವವನ್ನ ಮನಸ್ಸಿಗೆ ಬಂದಂತೆ ಟೀಕಿಸಿದ್ರು. ಹೀಗಾಗಿ ಉತ್ಸವದ ವೈಫಲ್ಯ ಈ ಟೀಮಿಗೆ ಎನರ್ಜಿ ಟಾನಿಕ್ ನೀಡಿದಂತಾಗಿದೆ. ಇದರ ಪರಿಣಾಮ ವಿಜಯೇಂದ್ರ ಅವರ ವಿರುದ್ಧ ಚಾರ್ಜ್ ಶೀಟ್ ಒಂದನ್ನ ಸಿದ್ಧಪಡಿಸಿ ಭಿನ್ನರ ಟೀಮ್ ಹೈಕಮಾಂಡ್ ನಾಯಕರಿಗೆ ಸಲ್ಲಿಸಿದೆ. ವಿಜಯೇಂದ್ರ ಪಕ್ಷ ಸಂಘಟನೆ ಮರೆತು ಸ್ವಂತ ವರ್ಚಸ್ಸು ಹೆಚ್ಚಿಸಿಕೊಳ್ಳಲು ಗಮನ ಕೊಡುತ್ತಿದ್ದಾರೆ. ಕಳೆದ 3 ವರ್ಷದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಟ ನಡೆಸದೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಿದ್ದಾರೆ. ಇದನ್ನ DK ಶಿವಕುಮಾರ್ ಅಂತಹ ನಾಯಕರೇ ಬಹಿರಂಗವಾಗಿಯೇ ಹೇಳುತ್ತಿದ್ದಾರೆ. ಇದರ ಎಫೆಕ್ಟ್ ಸಾಮಾನ್ಯವಾಗಿ ಪಕ್ಷದ ಮೇಲೆ ಬಿದ್ದಿದೆ. ಕಾರ್ಯಕರ್ತರು ನಿರಾಶರಾಗಿದ್ದಾರೆ. ವಿಜಯೇಂದ್ರ ಅಧ್ಯಕ್ಷರಾದ ನಂತರ ನಡೆದ ಯಾವ ಉಪಚುನಾವಣೆಯಲ್ಲೂ ನಾವು ಗೆಲ್ಲಲಾಗಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ವರಿಷ್ಠರ ಮಟ್ಟದಲ್ಲಿ JDS ಜೊತೆ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸೀಟು ಗೆದ್ದು ಮಾನ ಉಳಿದಿದೆ. ಆ ಮೈತ್ರಿ ಪಕ್ಷದ ಬಗ್ಗೆಯೂ ವಿಜಯೇಂದ್ರ ಅವರಿಗೆ ಸಮಾಧಾನ ಇಲ್ಲ. ಹೀಗಾಗಿ ತಮ್ಮ ಬೆಂಬಲಿಗ ಪಡೆಯನ್ನ JDS ನಾಯಕರ ವಿರುದ್ಧ ಎತ್ತಿಕಟ್ಟಿ ಟೀಕೆ ಮಾಡಿಸುತ್ತಿದ್ದಾರೆ. ಇದರಿಂದ ಆ ಪಕ್ಷದ ನಾಯಕರ ಜೊತೆ ಬಾಂಧವ್ಯ ಹದಗೆಟ್ಟಿದೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಇದೇ ಕಾರಣಕ್ಕೆ ಯಡಿಯೂರಪ್ಪ ಅಭಿಮಾನೋತ್ಸವದ ಕಡೆ ತಲೆ ಹಾಕದೆ ವಿಜಯೇಂದ್ರ ನಾಯಕತ್ವದ ಬಗ್ಗೆ ಅವಿಶ್ವಾಸ ವ್ಯಕ್ತಪಡಿಸುತ್ತಿದ್ದಾರೆ. ವಿಧಾನಸಭೆ ಚುನಾವಣೆ ತಯಾರಿಗೆ ಇನ್ನು 1 ವರ್ಷ ಮಾತ್ರ ಬಾಕಿ ಇದ್ದು ಈಗಲೂ ಆಡಳಿತ ಪಕ್ಷದ ವೈಫಲ್ಯಗಳ ವಿರುದ್ಧ ವಿಜಯೇಂದ್ರ ಕೂಗೆತ್ತಿ ಖಡಕ್ಕಾಗಿ ಮಾತನಾಡ್ತಿಲ್ಲ. ಹೀಗಾಗಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಷ್ಟು ಹೋರಾಟ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಮಾಡಿದ್ದಾರೆ, ಅವು ಯಾವ ರೀತಿಯಲ್ಲಿ ಪರಿಣಾಮ ಬೀರಿವೆ ಎನ್ನುವ ಸಮಗ್ರ ವರದಿ ಪಡೆದುಕೊಳ್ಬೇಕು. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಿ ಸರ್ವಸಮ್ಮತವಾಗಿ ಆ ಸ್ಥಾನಕ್ಕೆ ಪರ್ಯಾಯ ನಾಯಕತ್ವ ತರಬೇಕು ಎಂದು ಭಿನ್ನರ ಬಣದ ನಾಯಕರು ವರಿಷ್ಠರಿಗೆ ದೂರು ಮತ್ತು ಮನವಿ ಸಲ್ಲಿಸಿದ್ದಾರೆ ಎನ್ನಲಾಗ್ತಿದೆ. ವಿಜಯೇಂದ್ರ ವಿರೋಧಿ ಪಡೆ ಈ ಸಲ ಬಿಡುತ್ತಿರುವ ಬಾಣಗಳು ಗುರಿ ತಲುಪುತ್ತಾ ಕಾದು ನೋಡಬೇಕು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.